ರಶ್ಮಿಕಾ ಮಂದಣ್ಣ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ ಪರಭಾಷೆಯಲ್ಲೂ ಚಿರಪರಿಚಿತರು. ಅಲ್ಲಿಯೂ ಅವರಿಗೆ ಸಾಕಷ್ಟು ಬೇಡಿಕೆ ಇದೆ. ರಶ್ಮಿಕಾ ಮಂದಣ್ಣ ಅವರು ಈ ಮೊದಲು ಕರ್ನಾಟಕದ ಕ್ರಶ್ ಆಗಿದ್ರು. ಆ ಬಳಿಕ ಅವರಿಗೆ ನ್ಯಾಷನಲ್ ಕ್ರಶ್ ಪಟ್ಟ ಸಿಕ್ಕಿತು. ಅವರಿಗೆ ಅಭಿಮಾನಿಗಳಿಗೆ ಹಾಗೂ ಪಾಪರಾಜಿಗಳಿಗೆ ವಿಶೇಷ ಗೌರವ ನೀಡುತ್ತಿದ್ದಾರೆ. ಇತ್ತೀಚೆಗೆ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿದ್ರು ಮತ್ತು ಅವರನ್ನ ನ್ಯಾಷನಲ್ ಕ್ರಶ್ ಅಂತ ಕರೆದಾಗ ಅವರು ಪ್ರತಿಕ್ರಿಯಿಸಿದ ರೀತಿ ಆ ವಿಡಿಯೋ ವೈರಲ್ ಆಗ್ತಿದೆ. ರಶ್ಮಿಕಾ ಮಂದಣ್ಣ ಹೈದರಾಬಾದ್, ಮುಂಬೈ ಹಾಗೂ ಚೆನ್ನೈ ಮಧ್ಯೆ ಓಡಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಸಿನಿಮಾದ ಶೂಟಿಂಗ್. ಅವರು ಹಿಂದಿ, ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದಲ್ಲಿ ಬ್ಯುಸಿ ಇರ್ತಾರೆ. ಇತ್ತೀಚೆಗೆ ಅವರು ಮುಂಬೈ ಏರ್ಪೋರ್ಟ್ ನಲ್ಲಿ ಕಾಣಿಸ್ಕೊಂಡ್ರು. ಆಗ ಪಾಪರಾಜಿಗಳು ನೀವು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ, ನ್ಯಾಷನಲ್ ಕ್ರಶ್ ಅಂತ ಅವರನ್ನ ಕರೆದ್ರು. ಅದಕ್ಕೆ ರಶ್ಮಿಕಾ ಸ್ಮೈಲ್ ಕೊಟ್ರು. ರಶ್ಮಿಕಾ ಮಂದಣ್ಣ ಅವರು ಸಿಂಪಲ್ ಉಡುಗೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಟಿ ಶರ್ಟ್ ಹಾಗೂ ಜೀನ್ಸ್ ನಲ್ಲಿ ಕಾಣಿಸಿಕೊಂಡಿದ್ರು. ಸದ್ಯ ರಶ್ಮಿಕಾ ಅವರು ಕುಬೇರ ಸಿನಿಮಾದಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಇದು ಸೋಷಿಯಲ್ ಥ್ರಿಲ್ಲರ್ ಸಿನಿಮಾ. ಧನುಷ್, ನಾಗಾರ್ಜುನ ಅಕ್ಕಿನೇನಿ ಹಾಗೂ ಜಿಮ್ ಸರ್ಬ್ ನಟಿಸಿದ್ದಾರೆ. ತಮಿಳಿನ ಈ ಸಿನಿಮಾ ಜೂನ್ 20ರಂದು ಹಿಂದಿ, ಕನ್ನಡ, ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ.